ಇವತ್ತು ನಾವು ಮುಧೋಳದ ಒಂದು ಟೈಲರಿಂಗ್ ಶಾಪಲ್ಲಿದ್ದೀವಿ. ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಚಿವರಾದಂತಹ ಸಂತೋಷ್ ಲಾಡ್, ಕಾರ್ಮಿಕ ಇಲಾಖೆಯ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಕಲ್ಯಾಣಕ್ಕಾಗಿ ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಹಾಗಾಗಿ ಆ ಕಾರ್ಮಿಕ ಇಲಾಖೆಯ ಯೋಜನೆಗಳು ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗಿದೆ ಅನ್ನೋದರ ಕುರಿತಾಗಿ ರನ್ ಟಿವಿ ಗ್ರೌಂಡ್ ರಿಪೋರ್ಟ್ನ ಮಾಡ್ತಾ ಇದೆ. ಇಲ್ಲಿ ನಾವು ಒಂದು ಮುಧೋಳದ ಟೈಲರಿಂಗ್ ಶಾಪ್ನಲ್ಲಿ ನಾವು ಇವತ್ತಿದ್ದೀವಿ. ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಅವರು ಏನಾದರೂ ಈ ಕಾರ್ಮಿಕರ ಸೌಲಭ್ಯಗಳು ಪಡ್ಕೊಂಡಿದ್ದಾರಾ ಇಲ್ವಾ ಅಂತ ಕೇಳೋಣ. ಸರ್, ನಿಮ್ಮ ಹೆಸರು? ಸದಾಶ್ವತಿ. ಈಗ ಎಷ್ಟು ವರ್ಷದಿಂದ ನೀವು ಈ ಒಂದು ಟೈಲರಿಂಗ್ ವೃತ್ತಿಯನ್ನು ಮಾಡ್ತೀವಿ? 25 ವರ್ಷ. 25 ವರ್ಷ. ಯಾವ್ದಾದ್ರು ಸರ್ಕಾರದ ಯೋಜನೆಗಳು ನಿಮ್ಮಲ್ಲಿ ಪಡ್ಕೊಂಡಿದ್ದೀವಿ? ಯಾವತ್ತು ತಗೊಂಡು ಇದುವರೆಗೂ ಕಾರ್ಮಿಕರ ಕಲ್ಯಾಣ ಇಲಾಖೆಯಲ್ಲಿ ಏನಂತಾರೆ, ಕಾರ್ಮಿಕ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಕಟ್ಟಡ ಕಾರ್ಮಿಕರಿಗೆ ಅಂತ ಹೇಳಿ ಬಹಳಷ್ಟು ಫೆಸಿಲಿಟಿಗಳನ್ನ ತಂದಿದ್ರು. ಅಸಂಘಟಿತ ವಲಯ ಅಂತ ಹೇಳಿ ಕೆಲವೊಂದಿಷ್ಟು ಕಾರ್ಮಿಕರಿಗೆ ಕೆಲವೊಂದಿಷ್ಟು ಸವಲತ್ತುಗಳನ್ನ ತಗೊಂಡ್ಬಂದ್ರೆ. ಅದರಲ್ಲಿ ಒಟ್ಟು ಏನಂತ ಹೇಳಿದ್ರೆ 23 ವಲಯಗಳನ್ನಾಗಿ ಇದರಲ್ಲಿ ವಿಂಗಡಣೆ ಮಾಡಿದ್ರು. ಅದರೊಳಗೆ ಚಿಂದಿಯವರಾಗಿರ್ಬೋದು, ಹಮಾಲರು, ಮನೆಗೆಲಸದವರು, ಅದರಲ್ಲಿ ನೀವು ಒಬ್ಬರು ಟೈಲರಿಂಗ್ನವರು ಬರ್ತೀರಿ. ಟೈಲರಿಂಗ್ ವೃತ್ತಿಯ ಮಾಡುವವರಿಗೂ ಕೂಡ ಒಂದು 3 ಈಗ ಸ್ಕೀಮ್ಗಳನ್ನ ತಂದಿದ್ದಾರೆ. ಅಂದರೆ 3 ಯೋಜನೆಗಳನ್ನ ತಂದ್ರೆ. ಆ 3 ಯೋಜನೆಗಳಂತ ಹೇಳಿದ್ರೆ, ಅಪಘಾತದಲ್ಲಿ ಏನಾದರೂ ಮೃತಪಟ್ಟರೆ 1 ಲಕ್ಷ ರೂಪಾಯಿ ಕೊಡುವಂತಹ ಒಂದು ಸ್ಕೀಮನ್ನು ಕೂಡ ಇದರಲ್ಲಿ ಮಾಡಿದ್ದಾರೆ. ಮತ್ತೇನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ನೀವೇನಾದರೂ ಇಂಜುರಿ ಆದರೆ, ಗಾಯ ಆಗಿ ಮನೆಯಲ್ಲಿ ಶಾಶ್ವತವಾಗಿ ಅಂಗವಿಕಲಾದರೆ ಒಂದು 50,000 ರೂಪಾಯಿ ಕೊಡುವಂಥ ಒಂದು ಸ್ಕೀಮ್ ಕೂಡ ಇದರಲ್ಲಿದೆ. ಆಮೇಲೆ ಏನಾದರೂ ಯಾವುದೇ ರೀತಿಯಿಂದ ಮರಣವನ್ನು ಹೊಂದಿದ್ರೆ ಆ ಫ್ಯಾಮಿಲಿಯವರಿಗೆ ಒಂದು 10,000 ರೂಪಾಯಿ ಚಿಕ್ಕದಾಗಿ ಒಂದು ಸಹಾಯಧನವನ್ನು ಕೂಡ ಕೊಡುವಂಥ ಒಂದು ಸ್ಕೀಮ್ ಇದೆ. ಇದನ್ನ ನೀವು ಒಂದು ಕಾರ್ಡ್ ಮಾಡೋದ್ರ ಮೂಲಕ, ಅಂದರೆ ಕಾರ್ಮಿಕ ಇಲಾಖೆ ಅಂದರೆ ಕಾರ್ಮಿಕ ಕಚೇರಿಯಲ್ಲಿ ನೋಂದಣಿ ಮಾಡ್ಕೊಳ್ಳೋದ್ರ ಮೂಲಕ ಈ ಸೌಲಭ್ಯಗಳನ್ನು ನೀವು ಪಡಿಬೋದು. ಈಗ ಒಟ್ಟು ನಿಮ್ಮಲ್ಲಿ ಎಷ್ಟು ಜನ ವರ್ಕರ್ಸ್ ಇದ್ದಾರೆ? ನಮ್ಮಲ್ಲಿ ಈಗ 5 ಜನ ಅದಾರ. 5 ಜನ. ಅವ್ರಿಗೆಲ್ರಿಗೂ ಏನಾದರೂ ಈ ಕಾರ್ಡ್ ಬಗ್ಗೆ ಏನಾದರೂ ಮಾಡಿಸ್ಬೇಕ್ರಿ. ಎಲ್ಲರೂ ಮಾಡಿಸ್ತೇನೆ ರೀ. ನಾವಂದ್ರೆ ಬೇರೆ ತಾಲೂಕುದಾರರು ಇಲ್ಲಿ ಈ ತಾಲೂಕಿನ ನಡಿಬೋದ್ರಲ್ಲ. ನೀವು ಎಲ್ಲಿ ರಾಜ್ಯಾದ್ಯಂತ ಎಲ್ಲಿ ಬೇಕಾದರೂ ಇದನ್ನ ಕಾರ್ಡನ್ನು ಮಾಡಿಸ್ಕೊಳ್ಬೋದು. ನೀವು ಬೇರೆ ತಾಲೂಕಿನವರಾಗಿರ್ಬೋದು, ನಮ್ಮ ರಾಜ್ಯ ಅಂದರೆ ಕರ್ನಾಟಕ ರಾಜ್ಯದವರಾಗಿರ್ಬೇಕಾಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ 18 ವರ್ಷದಿಂದ 60 ವರ್ಷದ ಒಳಗೆ ಇವ್ರಿಗೆ ಇರಬೇಕಾಗುತ್ತೆ. ನಿಮ್ಗೆ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಅಥವಾ ಸೈಬರ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿ ಮಾಡ್ಬೋದು. ಅಲ್ಲಿ ವೆಬ್ಸೈಟ್ ಅನ್ನು ಓಪನ್ ಮಾಡಿ ಏನಂದರೆ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಆಮೇಲೆ ಮೊಬೈಲ್ ನಂಬರ್ ಅದಕ್ಕೆ ಲಿಂಕ್ ಆಗಿರೋದು, ಮತ್ತು ರೇಷನ್ ಕಾರ್ಡ್, ನಿಮ್ಮ ಫ್ಯಾಮಿಲಿದೆಲ್ಲ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಈಸಿಯಾಗಿ ನಿಮ್ಮ ನೋಂದಣಿ ಆಗುತ್ತೆ. ಮತ್ತು ಸ್ಮಾರ್ಟ್ ಕಾರ್ಡ್ ಅಥವಾ ಅಂದರೆ ಕಾರ್ಮಿಕ ಕಾರ್ಡನ್ನು ನಿಮಗೆ ನೀಡ್ತಾರೆ. ಅದರ ಮೂಲಕ ಈ ಸೌಲಭ್ಯಗಳು ನೀವು ಪಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಇರ್ತಕ್ಕಂಥ ಏನು 1 ಲಕ್ಷ ರೂಪಾಯಿ, 50,000 ಅಥವಾ 10,000 ಅಂತ ಏನು ಹೇಳಿದ್ವಲ್ಲ, ಅದು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಚೇಂಜ್ ಕೂಡ ಆಗ್ಬೋದು. ನಿಮ್ಮ ಮಕ್ಕಳಿಗೆ ಏನಾದರೂ ಭರವಸೆ ಕೊಡ್ಬೋದು. ಅದು ಮತ್ತು ನೀವು ಯಂತ್ರ ಏನು ಕೆಲಸ ಮಾಡ್ತೀರಿ ಈ ಟೈಲರಿಂಗ್ ವೃತ್ತಿಯಲ್ಲಿ, ನಿಮಗೆ ಬೇಕಾದಂಥ ಕೆಲವು ಕಿಟ್ಗಳನ್ನು ಕೂಡ ಕೊಡುವಂತಹ ಮುಂದಿನ ದಿನಗಳಲ್ಲಿ ಅವರು ಯೋಜನೆಗಳನ್ನು ಹಾಕೊಂಡಿದ್ದಾರೆ. ಬಟ್ ಈಗ ಸದ್ಯದ ಮಟ್ಟಿಗೆ ಒಂದು 3 ಇದೆ. ಈ ಒಂದು ಕಾರ್ಮಿಕ ಇಲಾಖೆಯಿಂದ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಬಹಳಷ್ಟು ಕ್ಷಿಪ್ರಗತಿಯಲ್ಲಿ ಇದನ್ನು ಕೆಲಸ ಮಾಡ್ತಿದ್ದಾರೆ. ಕಾರ್ಮಿಕ ಇಲಾಖೆಯಲ್ಲಿ ನೀವು ನೋಂದಣಿಯನ್ನು ಮಾಡ್ಕೊಳ್ಬೋದು. ಮಾಡ್ಕೋತೀವಿ ರೀ. ನಮ್ಮಂಥ ಸಣ್ಣ ಕಾರ್ಮಿಕರಿಗೆ ಎಲ್ಲ ಮುಟ್ಟಬೇಕಂತ ಹೇಗೆ ನಮ್ಮದು ಒಂದು ಆಸೆ ಇಷ್ಟ. ಎಸ್, ಇದಿಷ್ಟು ಇಲ್ಲಿ ಮುಧೋಳದಲ್ಲಿ ಬಹುತೇಕ ಅಂದರೆ 25 ವರ್ಷಗಳಿಂದಲೂ ಕೂಡ ಟೈಲರಿಂಗ್ ವೃತ್ತಿಯನ್ನು ಮಾಡ್ತಾ ಇರುವವರು ಅವರು ಈ ಒಂದು ಕಾರ್ಮಿಕ ಕಾರ್ಡನ್ನು ಮಾಡಿಸ್ಕೊಳ್ಳುವಂಥ ಒಲವನ್ನು ತೋರಿಸಿದ್ದಾರೆ. ಇಲ್ಲಿ ಬಹಳಷ್ಟು ದಿನಗಳಿಂದ ಅವರು ಟೈಲರಿಂಗ್ ವೃತ್ತಿಯಲ್ಲಿದ್ದಾರೆ. ಮೇಡಮ್, ನಿಮ್ಮ ಹೆಸರು? ಸ್ನೇಹ ಹಿರೇಮಠ ಅಂತೇಳಿ. ಈಗ ನೀವು ಎಷ್ಟು ವರ್ಷದಿಂದ ಕೆಲಸಗಳನ್ನ ಮಾಡ್ತೀವಿ ಈ ಅಂದರೆ ಟೈಲರಿಂಗ್ ವೃತ್ತಿಯನ್ನು ಮಾಡ್ತೀವಿ? ನಾನು ಸುಮಾರು ಒಂದು 15 ವರ್ಷದಿಂದ ಟೈಲರಿಂಗ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಇದೆ ಮೇಡಮ್ ಈ ಒಂದು ಟೈಲರಿಂಗ್ ವೃತ್ತಿಯ ಬದುಕು? ಚೆನ್ನಾಗಿದೆ. ಒಂದು 15 ವರ್ಷ ಆಯಿತು ಮಾಡ್ತಾ ಇದ್ದು. ಸುಮಾರು ಜನ ಕಲಿಯೋಕ್ಕೆ ಬರ್ತಾ ಇದ್ದಾರೆ. ಸುಮಾರು ಜನ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಅವರವ್ರ ಮನೆಯಲ್ಲೇ ಆ ಟೈಲರಿಂಗನ್ನು ಮಾಡ್ತಾ ಇದ್ದಾರೆ. ಈಗ ಏನಾದರೂ ನೀವು ಸರ್ಕಾರದಿಂದ ಏನಾದರೂ ಯೋಜನೆಗಳನ್ನು ಮಾಡ್ಕೊಂಡಿದ್ದೀರಾ? ಈ ಸದ್ಯಕ್ಕಂದ್ರೆ ಯಾವ ಯೋಜನೆ ಮಾಡಿ ಇಲ್ಲ. ಕಾರ್ಮಿಕ ಇಲಾಖೆಯ ವತಿಯಿಂದ ಇದುವರೆಗೂ ಕೇವಲ ಸಂಘಟಿತ ಕಟ್ಟಡ ಕಾರ್ಮಿಕರಿಗೆ ಅಷ್ಟೇ ಇತ್ತು. ಇದೀಗ ಏನಂತ ಹೇಳಿದ್ರೆ ಅಸಂಘಟಿತ ಕಾರ್ಮಿಕರ ಅಂತ ಹೇಳಿ ಒಂದಿಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಅದು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಅನ್ನುವಂತಹ ಯೋಜನೆಯ ಮೂಲಕ ಈ ಒಂದು 23 ವಲಯಗಳಿಗೆ ಜಾರಿಗೆ ತಂದಿರುವಂಥದ್ದು. ಇದರಲ್ಲಿ ಇರ್ತಕ್ಕಂತಹ 23 ವಲಯಗಳು, ಅದರಲ್ಲಿ ಈ ಹಮಾಲರಾಗಿರ್ಬೋದು, ಮನೆಗೆಲಸದವರು, ಟೈಲರ್, ನೀವು ಇದರಲ್ಲಿ ಈ ವರ್ಗದಲ್ಲಿ ಬರುವಂಥವ್ರು ಟೈಲರಿಂಗ್ ಮಾಡ್ತಾ ಇದ್ರಿ. ಈ ಟೈಲರಿಂಗ್ ಅಥವಾ ಒಟ್ಟು ಈ 23 ವಲಯದಲ್ಲಿ ನೀವು ಬರೋದ್ರಿಂದ ಟೈಲರ್ಗೆ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಮಾಡಿಸ್ಕೊಂಡ್ರೆ, ಕಾರ್ಮಿಕ ಇಲಾಖೆಯ ಕಾರ್ಮಿಕ ಕಾರ್ಡನ್ನು ಮಾಡಿಸ್ಕೊಂಡ್ರೆ ಒಂದು 3 ಯೋಜನೆಗಳು ನಿಮಗೆ ಸಿಗುತ್ತೆ. ಯಾವೆಲ್ಲ ಅಂತ ಹೇಳಿದ್ರೆ, ಏನಾದರೂ ನೀವು ಅಪಘಾತದಿಂದ ಏನಾದರೂ ಮರಣ ಹೊಂದಿದ್ರೆ 1 ಲಕ್ಷ ರೂಪಾಯಿ ಸಿಗುವಂತಹ ಒಂದು ಸ್ಕೀಮ್ ಇದರಲ್ಲಿ ಈ ಕಾರ್ಡಲ್ಲಿ ಸಿಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಏನಾದರೂ ಅಪಘಾತ ಆಗಿ ಮನೆಯಲ್ಲಿ ಇಂಜುರಿ ಆಗಿ ಉಳ್ಕೊಂಡ್ರೆ, ಗಾಯ ಆಗಿ ಮನೆಯಲ್ಲಿ ಏನಾದರೂ ಬೆಡ್ ರೆಸ್ಟಲ್ಲಿ ಇದ್ದರೆ ನಿಮ್ಗೆ ಶಾಶ್ವತವಾಗಿದ್ದರೆ 50,000 ರೂಪಾಯಿ ಕೊಡುವಂಥ ಕೂಡ ಈ ಯೋಜನೆಯಲ್ಲಿ ಇದೆ. ಇನ್ನೊಂದು ಏನಂತ ಹೇಳಿದ್ರೆ, ಯಾವುದೇ ರೀತಿಯಾದಂಥ ಕಾಯಿಲೆಗಳು ಅಥವಾ ಸಹಜವಾಗಿ ಅಥವಾ ಅಸಹಜವಾಗಿ ಏನಾದರೂ ಮರಣ ಹೊಂದಿದ್ರೆ 10,000 ರೂಪಾಯಿಯನ್ನು ಕೊಡುವಂಥದ್ದು. ಒಂದು ಅಪಘಾತದಿಂದ ಮರಣ ಆದರೆ 1 ಲಕ್ಷ ರೂಪಾಯಿ, ಇನ್ನೊಂದು ಏನಂದರೆ 50,000 ರೂಪಾಯಿ, ಗಾಯ ಆದರೆ 10,000 ರೂಪಾಯಿ ಏನಾದರೂ ಮರಣ ಹೊಂದಿದ್ರೆ ಕೊಡ್ತಾರೆ. ಈ ಒಂದು ಶ್ರಮದ ಕಾರ್ಡನ್ನು ನೀವು ಮಾಡಿಸ್ಕೊಂಡ್ರೆ ನಿಮ್ಮಲ್ಲಿರ್ತಕ್ಕಂಥ ಏನಾದರೂ ಉದ್ಯೋಗಿಗಳಾಗಿರಬಹುದು ಅಥವಾ ನಿಮ್ಮ ನೆರೆಹೊರೆಯಲ್ಲಿರ್ತಕ್ಕಂಥ ಟೈಲರ್ಗಳಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಲುಪಿಸುವಂಥ ಕೆಲಸವನ್ನು ನೀವು ಮಾಡಬೇಕಾಗತ್ತೆ. ನಿಮ್ಮ ಹತ್ತಿರದ ಏನಾದರೂ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಅಥವಾ ಕಂಪ್ಯೂಟರ್ಗಳು ನೀವೇ ವೆಬ್ಸೈಟಲ್ಲಿ ಹೋಗಿಯೂ ಕೂಡ ಇದರಲ್ಲಿರ್ತಕ್ಕಂಥ ವೆಬ್ಸೈಟ್ಗಳಿಗೆ ಹೋಗಿ
ನೀವು ನೋಂದಣಿಯನ್ನು ಮಾಡ್ಕೊಳ್ಬೋದು. ಈ ಕೆಳಗಿರ್ತಕ್ಕಂಥ ವೆಬ್ಸೈಟಲ್ಲಿ ಕಾರ್ಮಿಕ ಇಲಾಖೆಯ ವೆಬ್ಸೈಟ್ ಇದೆ, ಆ ವೆಬ್ಸೈಟಿಗೆ ಹೋಗಿ ನೋಂದಣಿಯನ್ನು ಮಾಡ್ಕೊಳ್ಬೋದು. ಜೊತೆಗೆ ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ ಅಥವಾ ಕಾರ್ಮಿಕ ಇಲಾಖೆಯ ಕಚೇರಿ ಇದೆ, ದೂರದಲ್ಲಿ ತಾಲೂಕ್ ಪಂಚಾಯತಿಯ ಆವರಣದಲ್ಲಿರ್ತಕ್ಕಂಥ ಒಂದು ಕಾರ್ಮಿಕ ಇಲಾಖೆಯ ಕಚೇರಿಯಲ್ಲಿ ಕೂಡ ಹೋಗಿ ಮಾಹಿತಿಯನ್ನು ಕೇಳ್ಬೋದು. ಹೋಗಿ ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೂಡ ನೀವು ಮಾಡಿಸ್ಕೋಬೋದು. ಆ ದಾಖಲೆಗಳು ಯಾವ್ದು ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್, ಆಮೇಲೆ ರೇಷನ್ ಕಾರ್ಡ್, ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್, ಜೊತೆಗೆ ಅದು ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಎಲ್ಲರದ್ದು ನೀವು ಯಾರೆಲ್ಲಿದ್ದಾರೆ ನಿಮ್ಮದು ಆಗಿರ್ಬೋದು, ನಿಮ್ಮ ಮನೆಯವ್ರದ್ದು ಕೂಡ ಆಗಿರ್ಬೋದು, ಕೊಟ್ಟರೆ ಇದನ್ನು ನೀವು ಪಡ್ಕೊಳ್ಬೋದು. ಈ ಒಂದು ಯೋಜನೆಯ ಬಗ್ಗೆ, ಈ ಒಂದು ಸ್ಕೀಮ್ನ ಬಗ್ಗೆ ಏನು ಹೇಳ್ತೀರಿ ತಾವು? ಇಲ್ಲ, ನಾನು ಮುಂಚೆ ಕೇಳಿದ್ದೆ ಈ ಶ್ರಮ ಕಾರ್ಡ್ ಮಾಡ್ತಾ ಇದ್ದಾರೆ ಅಂತೇಳಿ. ಅದ್ರ ಬೆನಿಫಿಟ್ ಏನೇನಿದಾವೆ ಅಂತ ಗೊತ್ತಿರಲಿಲ್ಲ. ಈಗ ನೀವು ಹೇಳಿದ ಮೇಲೆ ಗೊತ್ತಾಯಿತು. ಸಾಧ್ಯದಷ್ಟು ನಮ್ಮ ಎಲ್ಲ ಹೆಣ್ಮಕ್ಳಿಗೆಲ್ಲ ಹೇಳ್ತೀನಿ ನಾನು ಇದನ್ನು ಮಾಡ್ಕೊಳ್ಳೋದು. ಇನ್ನೊಂದು ಏನಂತ ಹೇಳಿದ್ರೆ 18 ವರ್ಷದಿಂದ 60 ವರ್ಷದೊಳಗೆ ಇದನ್ನು ಮಾಡ್ತೀವಿ. ಈಗ ನೀವು ಟೈಲರಿಂಗ್ ವೃತ್ತಿಯನ್ನು ಮಾಡೋದ್ರಿಂದ ಈಗ ಕಟ್ಟಡ ಕಾರ್ಮಿಕರಿಗೆ, ಮೇಸ್ತ್ರಿ ಕೆಲಸ ಮಾಡೋರಿಗೆ ಅವ್ರ ಕಿಟ್ಗಳು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ನಿಮಗೂ ಕೂಡ ಏನಾದರೂ ಟೈಲರಿಂಗ್ ವೃತ್ತಿಗೆ ಬೇಕಾದಂಥ ಕಿಟ್ಗಳನ್ನಾಗಿರ್ಬೋದು ಅವನ್ನೆಲ್ಲ ಕೊಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲ, ಖಂಡಿತ ನನಗೆ ಬಹಳ ಖುಷಿ ಆಯಿತು. ಮುಂದಿನ ದಿನಗಳಲ್ಲಾದರೂ ಈ ಹೆಣ್ಮಕ್ಳಿಗೆಲ್ಲ ಅವಕಾಶಗಳು ಸಿಗ್ತಾವೆ ಅನ್ನೋದು ಬಹಳ ಖುಷಿ ಆಯಿತು. ಹೀಗಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಎಸ್, ಇದಿಷ್ಟು ಇವರು ಅಂದರೆ ಟೈಲರಿಂಗ್ ವೃತ್ತಿಯಲ್ಲಿ ತೊಡಗಿರುವಂತಹ ಸ್ನೇಹ ಹಿರೇಮಠ ಅವರ ಮಾತಾಗಿತ್ತು. ತಾವು ಕೂಡ ಆದಷ್ಟು ಇಂಥ ಒಂದು 23 ವಲಯದಲ್ಲಿ ಯಾರು ಬರ್ತೀರಿ ಅವರು ಬೇಗ ಬೇಗ ಒಂದು ಕಾರ್ಡನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಮುಂದಿನ ಒಂದು ಕುಟುಂಬದವ್ರಿಗೆ ಒಂದು ನೆರವು ಕೂಡ ಇದರಲ್ಲಿ ಕಾರ್ಡಲ್ಲಿ ಸಿಗುತ್ತೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಮುಧೋಳ. ಲಕ್ವಾ ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಅತಿಯಾದ ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ. ಹೌದು, ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನ ಪಡೆಯಬಹುದು. ಆಯುಷ್ಯ ಮಾನ್ಯತೆ ಪಡೆದಿರುವ 100 ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಇಲ್ಲಿದ್ದು ಚಿಕಿತ್ಸೆ ಪಡೆಯೋರಿಗೆ ಊಟ, ವಸತಿ, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ. ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್, ಜಗದಾಳ, ರಬಕವಿ, ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ 9880076151 ಅಥವಾ 8861326857. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.